ನಮಸ್ಕಾರ ವೀಕ್ಷಕರೇ. ದೇಶದ ಜನರಲ್ ಎಲೆಕ್ಷನ್ 2024ರಲ್ಲಿ ನಡೆದಿದೆ. ಮುಂದಿನ ಎಲೆಕ್ಷನ್ 2028ರಲ್ಲಿ ನಡೀತಾ ಇದೆ. ಸದ್ಯದ ಮಟ್ಟಿಗೆ ವಿಪಕ್ಷ ಏನೇ ಸರ್ಕಸ್ ಮಾಡಿದ್ರೂ ಪ್ರಸ್ತುತ ಸರ್ಕಾರವನ್ನ ಉರುಳಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಕಳೆದ ಎಲ್ಲಾ ಎಲೆಕ್ಷನ್ಗೂ ಹೋಲಿಸಿದ್ರೆ 2024ರಲ್ಲಿ ಬಿಜೆಪಿಗೆ ದೊಡ್ಡ ಆಘಾತ ಆಗಿತ್ತು. ಇದರಿಂದ ಜನರ ಲೆಕ್ಕಾಚಾರಗಳು ನಂತರದಲ್ಲಿ ಬದಲಾಗಿದೆಯಾ ಅನ್ನೋ ಚರ್ಚೆ ಇತ್ತು. ಆದರೆ ಈಗ ಹೊಸ ಸರ್ವೆ ರಿಪೋರ್ಟ್ ಒಂದು ಬಂದಿದ್ದು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಒಂದು ವೇಳೆ ಈಗ ಎಲೆಕ್ಷನ್ ನಡೆದ್ರೆ ಯಾರಿಗೆ ಎಷ್ಟು ಸೀಟ್ ಬರಬಹುದು, ಯಾರ ಪ್ರಾಬಲ್ಯ ಹೇಗಿರುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಇದರಲ್ಲಿ ಮೋದಿ ಸರ್ಕಾರ ಸೇಫ್ ಝೋನ್ ನಲ್ಲಿ ಇದೆ ಅನ್ನೋದು ಒಂದು ವಿಚಾರವಾದ್ರೆ, ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾದ ಸಾಕಷ್ಟು ಅಂಶಗಳು ಕೂಡ ಈ ಸರ್ವೆಯಲ್ಲಿದೆ. ಕೇವಲ ಕೇಂದ್ರದ ಮಟ್ಟದಲ್ಲಿ ಮಾತ್ರವಲ್ಲದೆ ಹಲವು ರಾಜ್ಯಗಳಲ್ಲಿ ಸದ್ಯ ಮೂಡ್ ಆಫ್ ದ ಪೀಪಲ್ ಏನು ಅನ್ನೋದನ್ನ ಕೂಡ ಈ ಸರ್ವೆ ಹೇಳಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸರ್ವೆಗಳು ಕೇವಲ ಎಲೆಕ್ಷನ್ ಹೊತ್ತಿಗೆ ಮಾತ್ರ ಬರೋದಿಲ್ಲ, ಬದಲಾಗಿ ಸರ್ಕಾರ ಚಾಲ್ತಿಯಲ್ಲಿ ಇರೋವಾಗಲೇ ಜನರಿಗೆ ಸರ್ಕಾರದ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ, ಜನರ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆಯಾ ಅಥವಾ ಇಲ್ವಾ, ವಿಪಕ್ಷಗಳ ಮೇಲೆ ಜನರ ಅಭಿಪ್ರಾಯ ಏನಿದೆ, ಮುಂದಿನ ಎಲೆಕ್ಷನ್ ಹೊತ್ತಿಗೆ ಯಾರಿಗೆ ಹೆಚ್ಚು ಸವಾಲ್ ಇರಲಿದೆ ಅನ್ನೋದನ್ನೆಲ್ಲ ಕಾಲಕಾಲಕ್ಕೆ ತಿಳಿಯೋ ಕೆಲಸಗಳು ಆಗ್ತಾ ಇರುತ್ತೆ. ಈಗ ಬಂದಿರೋ ಸರ್ವೆಯಲ್ಲಿ ಪ್ರಮುಖವಾಗಿರೋ ಅಂಶ ಅಂದ್ರೆ, ಒಂದು ವೇಳೆ ಈಗ ಎಲೆಕ್ಷನ್ ನಡೆದ್ರೆ ಅದರ ರಿಸಲ್ಟ್ ಹೇಗಿರುತ್ತೆ, 2024ರ ರಿಸಲ್ಟ್ ಗೆ ಹೋಲಿಸಿದ್ರೆ ಯಾರು ಹೆಚ್ಚು ಬೆಳೆದಿದ್ದಾರೆ, ಯಾರು ಕುಗ್ಗಿದ್ದಾರೆ ಅನ್ನೋದು. ಅಂದ್ಹಾಗೆ ಈ ರಿಪೋರ್ಟ್ ಹೇಳೋ ಮುನ್ನ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಿಬಿಡ್ಬೇಕು. ಅದೇನಂದ್ರೆ, ಈಗ ಎಲೆಕ್ಷನ್ ನಡೆದ್ರೆ ಅಂತ ವರದಿ ಬಂದಿದೆ ಅಂದ್ರೆ ಈಗ ಎಲೆಕ್ಷನ್ ನಡೆಯುತ್ತೆ ಅಂತ ಅರ್ಥ ಅಲ್ಲ. ಈ ಹಿಂದೆ ಇದೇ ರೀತಿ ಒಂದು ಸರ್ವೆ ರಿಪೋರ್ಟ್ ಹೇಳುವಾಗ ಅದು ಹೇಗ್ರಿ ಈಗ ಎಲೆಕ್ಷನ್ ನಡೆಯುತ್ತೆ, ಆಲ್ರೆಡಿ ಆಗಿದೆಯಲ್ಲ, 2028ಕ್ಕೆ ತಾನೇ ಎಲೆಕ್ಷನ್ ನಡೆಯೋದು, ನಮ್ಮನ್ನೇನು ದಡ್ರು ಅನ್ಕೊಂಡಿದ್ದೀರಾ ಅಂತ ಹಲವರು ಪ್ರಶ್ನೆ ಮಾಡಿದ್ರು. ಖಂಡಿತ ನೀವ್ಯಾರು ದಡ್ಡರಲ್ಲ ಅಂತ ಹೇಳ್ತಾ ಈ ರಿಪೋರ್ಟ್ ಕಡೆ ಹೋಗ್ತೀವಿ. ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಸಂಸ್ಥೆ ಇಂಡಿಯಾ ಟುಡೇ ಈ ಸರ್ವೆ ನಡೆಸಿದೆ. ಇದರ ಪ್ರಕಾರ ಈಗ ಎಲೆಕ್ಷನ್ ನಡೆದ್ರೆ ಬಿಜೆಪಿ ಹಾಗೂ ಎನ್ಡಿಎ ಮತ್ತೊಮ್ಮೆ ಘನ ವಿಜಯ ಸಾಧಿಸೋದು ಗ್ಯಾರಂಟಿ. ದೇಶದ ಮತದಾರರು ಮೋದಿ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದನ್ನ ಹೇಳಲಾಗಿದೆ. ಅಂಕಿ ಅಂಶಗಳು ಕೂಡ ಹೊರಬಿದ್ದಿದೆ. ಎನ್ಡಿಎ ಬರೋಬ್ಬರಿ 352 ಸೀಟ್ ಗೆಲ್ಲೋ ಸಾಧ್ಯತೆ ಇದ್ರೆ ಇಂಡಿ ಒಕ್ಕೂಟ 182ಕ್ಕೆ ಬರಬಹುದು ಅಂತ ಹೇಳಲಾಗಿದೆ. 2024ರಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಕೆಲವರು ಅಬ್ಕಿ ಬಾರ್ 400 ಪಾರ್ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಬಂದ ರಿಸಲ್ಟ್ಗೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಆದ್ರೆ ಈಗ 2 ವರ್ಷ ಕಳೆಯುವುದರ ಒಳಗೆ ಎನ್ಡಿಎ 350ರ ಗಡಿ ದಾಟಿ ಕಾಣಿಸಿಕೊಂಡಿರೋದು ಬಹಳ ಉತ್ತಮ ಬೆಳವಣಿಗೆ ಎನ್ನಿಸ್ಕೊಳ್ತಾ ಇದೆ. ಇನ್ನು ಎನ್ಡಿಎಗಿಂತ ಹೆಚ್ಚಾಗಿ ಬಿಜೆಪಿ ವೈಯಕ್ತಿಕ ಪರ್ಫಾರ್ಮೆನ್ಸ್ ಕೂಡ ಎಲ್ಲರ ಗಮನ ಸೆಳೀತಾ ಇದೆ. ಸರ್ವೆ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ 287 ಸೀಟ್ ಗೆಲ್ಲೋ ವಾತಾವರಣ ಇದೆ. ಅರ್ಥಾತ್ ಏಕಾಂಗಿಯಾಗಿ ಬಹುಮತವನ್ನ ರೀಚ್ ಆಗೋದು ಕನ್ಫರ್ಮ್ ಆಗಿದೆ. 2019ರಲ್ಲಿ ಬಿಜೆಪಿಗೆ ಏಕಾಂಗಿಯಾಗಿ 303 ಸೀಟ್ ಬಂದಿದ್ರಿಂದ 2024ರಲ್ಲಿ ಎಲ್ಲರ ನಿರೀಕ್ಷೆಗಳು ಆಗಸವನ್ನ ತಲುಪಿದ್ವು. ಆದ್ರೆ ಆಗಿದ್ದು ಮಾತ್ರ ಬೇರೆನೆ. ಈಗ ಚೇತರಿಕೆ ನೋಡಿದ್ರೆ ನಂಬಿಕೆಯನ್ನ ಹೆಚ್ಚಿಸಿಕೊಂಡಿರೋದು ಕಾಣಿಸ್ತಾ ಇದೆ. ಅಂದ್ಹಾಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಬಿಜೆಪಿ ಸಂಖ್ಯೆ ಕಮ್ಮಿ ಆಗಿದ್ದನ್ನ ನೋಡಿ ಜನರಿಗೆ ಎಂತ ತಪ್ಪು ಮಾಡಿಬಿಟ್ವಿ ಅನ್ನೋ ಅರಿವಾಗಿದೆ. ಅದರಿಂದ ಮತ್ತೆ ಎಲೆಕ್ಷನ್ ನಡೆದ್ರೆ ಕಂಪ್ಲೀಟ್ ಬಿಜೆಪಿ ಪರ ಒನ್ ಸೈಡ್ ಆಗಿ ರಿಸಲ್ಟ್ ಬರುತ್ತೆ ಅನ್ನೋದನ್ನೆಲ್ಲ ಕೆಲವರು ಅಂದಾಜಿಸಿದ್ರು. ಆದ್ರೆ ಹಾಗೆ ಆಗಿಲ್ಲ. ಚೇತರಿಸಿಕೊಂಡಿದೆ, ಹಂತ ಹಂತವಾಗಿ ಚೇತರಿಸಿಕೊಳ್ತಾ ಇದೆ ಅನ್ನೋದು ಮಾತ್ರ ಈ ವರದಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಇಂಡಿ ಒಕ್ಕೂಟ 182 ಅನ್ನೋದನ್ನ ಹೇಳಿದ್ವಿ. ಈ ಪೈಕಿ ಕಾಂಗ್ರೆಸ್ಗೆ ಸಿಕ್ಕಿರೋ ನಂಬರ್ 80. ಅಂದ್ರೆ 2024ರ ಎಲೆಕ್ಷನ್ಗಿಂತ 19 ಸೀಟ್ ಕಡಿಮೆ ಆಗಿದೆ. ಈ ಲೆಕ್ಕದಲ್ಲಿ ನೋಡಿದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಉಳಿದ ಇಂಡಿ ಪಕ್ಷಗಳು ಹೆಚ್ಚಿನ ನಷ್ಟವನ್ನ ಅನುಭವಿಸಿವೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. 2019ರ ಎಲೆಕ್ಷನ್ ನಲ್ಲಿ 50ರ ಆಸುಪಾಸಲ್ಲಿದ್ದ ಕಾಂಗ್ರೆಸ್ ಏಕದಂ 99ಕ್ಕೆ ಹೋಯ್ತು. ಆಮೇಲೆ ಜನರು ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲೇ ಯೋಚಿಸಿದ್ರು ಅನ್ನೋ ಹಾಗಿದ್ರೆ ಈಗ ಪುನಃ ಕಾಂಗ್ರೆಸ್ ಸೀಟ್ ಲೆಕ್ಕ 50ರ ಹತ್ತಿರ ಬರಬೇಕಿತ್ತು. ಆದ್ರೆ ಹಾಗೆ ಆಗದೆ 80ರಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಜನರಿಗೆ ಕಾಂಗ್ರೆಸ್ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆ ಹೋಗಿಲ್ಲ. ಒಂದು ನಿರ್ದಿಷ್ಟ ವೋಟ್ ಬ್ಯಾಂಕ್ ರಾಹುಲ್ ನೇತೃತ್ವದ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು ಸ್ಪಷ್ಟವಾಗಿದೆ. ಆದ್ರೆ ಒಂದಷ್ಟು ಜನರಲ್ಲಿ ನಂಬಿಕೆ ಕಡಿಮೆ ಆಗಿ ಸ್ವಿಚ್ ಆಗಿದ್ದಾರೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಲೋಕಸಭೆ ನಂತರ ಕಾಂಗ್ರೆಸ್ ಅನುಭವಿಸಿದ ಸತತ ಸೋಲುಗಳು ಕೂಡ ಕಾರಣ ಇರಬಹುದು ಅಂತ ಅನ್ನಿಸ್ಕೊಳ್ತಾ ಇದೆ. ಆದ್ರೆ ರಾಹುಲ್ಗೆ ಈ ನಂಬರ್ ನಿಜಕ್ಕೆ ತಲೆಕೆಡಿಸಿಕೊಳ್ಳೋ ವಿಚಾರ ಆಗುತ್ತೆ. ಯಾಕಂದ್ರೆ 2024ರ ನಂತರ ರಾಹುಲ್ ಸಾಕಷ್ಟು ರಾಜಕೀಯ ಅಸ್ತ್ರಗಳನ್ನ ಬಿಟ್ಟಿದ್ದಾರೆ. ಆ ಪೈಕಿ ಈ ವೋಟ್ ಚೋರಿ ಅನ್ನೋದು ಕೂಡ ಒಂದು.
ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಇದ್ರು, ದಾಖಲೆ ಅಂತ ತೋರಿಸಿದ ಪಿಪಿಟಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲದೆ ಇದ್ರು, ಹಲವು ಸಲ ಕೋರ್ಟ್ ಕಡೆಯಿಂದ ಛೀಮಾರಿ ಬಂದ್ರು, ಬಿಹಾರದಂತ ರಾಜ್ಯಗಳಲ್ಲಿ ಹೀನಾಯ ಸೋಲು ಕಂಡ್ರು, ರಾಹುಲ್ ನೇತೃತ್ವದ ಕಾಂಗ್ರೆಸ್ ಈ ಆರೋಪವನ್ನ ಬಿಟ್ಟಿಲ್ಲ, ವಿದೇಶದಲ್ಲೂ ಕೂಡ ಇದನ್ನೇ ಹೇಳಿ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ರು, ಇಷ್ಟೆಲ್ಲಾ ಸರ್ಕಸ್ ಮಾಡಿದ್ರು, ಏನೂ ಯೂಸ್ ಆಗಿಲ್ಲ, ಬದಲಾಗಿ ಇದರಿಂದ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋದು ಈ ಸರ್ವೆ ರಿಸಲ್ಟ್ ನಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಈಗ ಯಾವ ರೀತಿಯ ಮೂಡಿದ್ರು ಅಂತಿಮವಾಗಿ ಎಲೆಕ್ಷನ್ಗೆ ಬಾಕಿ ಇರೋ 1 ತಿಂಗಳಲ್ಲಿ ಎಲ್ಲಾ ಆಟಗಳು ಬದಲಾಗುತ್ತೆ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಇನ್ನು ಇದೇ ಸರ್ವೆ ವೇಳೆ ಭಾರತ ಕಂಡ ಅತ್ಯಂತ ಪಾಪ್ಯುಲರ್ ಪ್ರಧಾನಿ ಯಾರು ಅನ್ನೋ ಬಗ್ಗೆ ಕೂಡ ಜನಾಭಿಪ್ರಾಯ ಸಂಗ್ರಹವಾಗಿದೆ. ಇದರಲ್ಲಿ ಮೋದಿ ಟಾಪ್ ಸ್ಥಾನವನ್ನ ಕಾಯ್ದುಕೊಂಡು ಬಂದಿರೋದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಈ ಸರ್ವೆಯಲ್ಲಿ ಹೆಚ್ಚು ಜನಾಭಿಪ್ರಾಯ ಗಳಿಸಿರೋದು 3 ಪ್ರಧಾನಿಗಳು. ಅದರಲ್ಲಿ ಮೊದಲ ಸ್ಥಾನದಲ್ಲಿರೋ ಮೋದಿ ಪರ ಬಂದಿದ್ದು 50% ಜನ ಬೆಂಬಲ. 2ನೇ ಸ್ಥಾನದಲ್ಲಿ ಇಂದಿರಾ ಗಾಂಧಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದು ಇಬ್ಬರಿಗೂ 12% ಜನ ಬೆಂಬಲ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಗಾಂಧಿ ಕುಟುಂಬದಿಂದ 3 ಪ್ರಧಾನಿಗಳು ಬಂದಿದ್ರು. ನೆಹರು ಕೂಡ ದಶಕಗಳ ಕಾಲ ಆಡಳಿತ ನಡೆಸಿದ್ರು. ಜನರು ಇಂದಿರಾರನ್ನ ಮಾತ್ರ ಸ್ವಲ್ಪ ಮಟ್ಟಿಗೆ ಮೆಚ್ಚಿಕೊಂಡಿದ್ದಾರೆ ಅನ್ನೋದು. ಇನ್ನೊಂದು ದಿಕ್ಕಲ್ಲಿ ಯಾವುದೇ ಕುಟುಂಬಕ್ಕೆ ಸೀಮಿತ ಆಗದೇ ಇದ್ರು ತಳಮಟ್ಟದಿಂದ ಬಂದ ಬಿಜೆಪಿಯ ಪ್ರಧಾನಿಗಳ ಮೇಲೆ ಜನರಿಗೆ ಹೆಚ್ಚಿನ ಅಭಿಮಾನ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಸತತ 3 ಅವಧಿಯಲ್ಲಿ ಅಧಿಕಾರದಲ್ಲಿದ್ರೆ ಎಂತವರ ಮೇಲಾದ್ರೂ ಸ್ವಲ್ಪ ಅಸಮಾಧಾನ ಮೂಡೋದು ಸಹಜ. ಆದ್ರೆ ಮೋದಿ ಜನಬೆಂಬಲವನ್ನ ಉಳಿಸಿಕೊಂಡಿರೋದು ಹಾಗೂ ಹೆಚ್ಚಿಸಿಕೊಂಡಿರೋದು ಬಿಜೆಪಿ ಪಾಲಿಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಂಡಿರುವ ಉತ್ತರ ಭಾರತದ 2 ಪ್ರಮುಖ ರಾಜ್ಯಗಳಲ್ಲೂ ಕೂಡ ಸರ್ವೆ ನಡೆದಿದೆ. ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿರೋ ಸರ್ವೆಯಲ್ಲೂ ಕಾಂಗ್ರೆಸ್ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು, ವರ್ಚಸ್ಸು ಮತ್ತಷ್ಟು ಕುಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಮಧ್ಯಪ್ರದೇಶದಲ್ಲಿರೋ 29 ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗ ಎಲೆಕ್ಷನ್ ನಡೆದರೆ ಬಿಜೆಪಿ 25ರಿಂದ 27 ಸೀಟ್ಗಳನ್ನ ಗೆಲ್ಲಬಹುದು, ಸುಮಾರು 55% ವೋಟ್ ಶೇರ್ ಪಡೆಯಬಹುದು ಅನ್ನೋದನ್ನ ಸರ್ವೆ ಹೇಳಿದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ 32% ವೋಟ್ ಶೇರ್ ಪಡೆದರೂ 2ರಿಂದ 3 ಸೀಟ್ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ ಅನ್ನೋದನ್ನ ರಿಪೋರ್ಟ್ ಹೇಳಿದೆ. ಅರೆ, ವೋಟ್ ಶೇರ್ ನಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ವಲ್ಲ, ಸೀಟ್ ನಲ್ಲಿ ಹೇಗೆ ಇಷ್ಟೊಂದು ವ್ಯತ್ಯಾಸ ಅಂತ ಗೊಂದಲಕ್ಕೆ ಒಳಗಾಗಬೇಡಿ. ಇದರ ಅರ್ಥ ಸಾಕಷ್ಟು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದು ಕಡಿಮೆ ಅಂತರದಲ್ಲಿ ಸೋಲಬಹುದು ಅನ್ನೋದನ್ನ ಇಲ್ಲಿ ಅಂದಾಜಿಸಬಹುದು. ಆದ್ರೆ ಕಾಂಗ್ರೆಸ್ಗೆ ಇಲ್ಲಿ ನಿರ್ದಿಷ್ಟ ವೋಟ್ ಬ್ಯಾಂಕ್ ಇದೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಇನ್ನು ರಾಜಸ್ಥಾನದ ಕಡೆ ನೋಡಿದ್ರೆ ಅಲ್ಲಿನ ಸ್ಟೇಟ್ ಪಾಲಿಟಿಕ್ಸ್ ಹಾಗೂ ಕರ್ನಾಟಕ ಸ್ಟೇಟ್ ಪಾಲಿಟಿಕ್ಸ್ಗೆ ಹೆಚ್ಚು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅಲ್ಲೂ ಬಣ ರಾಜಕೀಯ ಇದೆ. ಆದ್ರೆ ಕಾಂಗ್ರೆಸ್ ಈಗ ವಿಪಕ್ಷದಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅದು ಸದ್ದು ಮಾಡ್ತಾ ಇಲ್ಲ. ಅಲ್ಲಿರೋ 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 17ರಿಂದ 19 ಸೀಟ್ಗಳನ್ನ ಗೆಲ್ಲಬಹುದು. ವೋಟ್ ಶೇರ್ 55% ಇದ್ರೆ ಕಾಂಗ್ರೆಸ್ 6ರಿಂದ 8 ಸೀಟ್ ಗೆದ್ದು 44% ವೋಟ್ ಶೇರ್ ಪಡೆಯಬಹುದು ಅಂತ ಹೇಳಲಾಗಿದೆ. ಇಲ್ಲೂ ಕೂಡ ಕಾಂಗ್ರೆಸ್ಗೆ ನಿರ್ದಿಷ್ಟ ವೋಟ್ ಬ್ಯಾಂಕ್ ಇದೆ ಅನ್ನೋದು ಮುಖ್ಯವಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದ ರಿಪೋರ್ಟ್ ಕೂಡ ಎಲ್ಲರ ಕಣ್ಣರಳಿಸ್ತಾ ಇದೆ. 2024ರ ಲೋಕಸಭೆಯಲ್ಲಿ ಬಿಜೆಪಿ 36ಕ್ಕೆ ಕುಸಿದಿತ್ತು. ಇಂಡಿ ಒಕ್ಕೂಟ 43 ಸೀಟ್ಗಳನ್ನ ಬಾಚಿತು. ರಾಮ ಮಂದಿರ ಕಟ್ಟಿ ಏನು ಪ್ರಯೋಜನ, ಜನರು ಬಿಜೆಪಿಯನ್ನ ತಿರಸ್ಕರಿಸಿದ್ರು ಅಂತ ಎಲ್ಲರೂ ಆಡಿಕೊಂಡು ನಗುವಂತಾಗಿತ್ತು. ಆದ್ರೆ ಈಗ ಅಲ್ಲಿ ಹಂತವಾಗಿ ಬಿಜೆಪಿ ರಿಕವರ್ ಆಗಿದ್ದು ಈಗ ಎಲೆಕ್ಷನ್ ನಡೆದರೆ 48 ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋದನ್ನ ಹೇಳಲಾಗಿದೆ. ಒಟ್ನಲ್ಲಿ ಜನರ ಅಭಿಪ್ರಾಯಗಳು ಬದಲಾಗ್ತಾ ಇರುತ್ತೆ. 100 ಒಳ್ಳೆ ಕೆಲಸ ಮಾಡಿ 1 ಎಡವಟ್ಟು ಮಾಡಿದ್ರು ಕೆಲವೊಮ್ಮೆ ಸೋಲಾಗುತ್ತೆ. 100 ಕೆಟ್ಟ ಕೆಲಸ ಮಾಡಿ 1 ಒಳ್ಳೆ ಕೆಲಸ ಮಾಡಿದವರು ಕೆಲವೊಮ್ಮೆ ಹೀರೋ ಆಗ್ತಾರೆ. ಸದ್ಯ ಯುಜಿಸಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಈ ಸರ್ವೆ ಅದಕ್ಕೂ ಮುಂಚಿನದು ಅನ್ನೋದು ಕಾಣಿಸ್ತಾ ಇದೆ. ಯುಜಿಸಿ ಎಫೆಕ್ಟ್ ಏನು ಅನ್ನೋದು ಮುಂದಿನ ಸರ್ವೆಯಲ್ಲಿ ಗೊತ್ತಾಗಬೇಕಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.